ಹಿಂದೂ ದೇವಸ್ಥಾನದ ದುಡ್ಡು ಸೊಸೈಟಿ ಬಳಸ್ಕೊಂಡ್ರೆ ಆ ಮಸೀದಿ ದುಡ್ಡನ್ನು ಬಳಸ್ಕೋಬೇಕು. ಈಗ ಅವರು ಮನಸ್ಸರೇ ನಾವು ಮನಸ್ಸರೇ ಅವ್ರಿಗೂ ಹಾಕ್ಬೇಕು ಆ ಥರ ಟ್ಯಾಕ್ಸು. ಸಿಂಪಲ್ ರೀಸನ್ ಇದೆ ಅಷ್ಟೇ, ವೋಟ್ ಅವ್ರನ್ನ ಓಲೈಸಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾರೆ. ಇವಾಗ ಬಸ್ಸು ಫ್ರೀ ಬಿಟ್ರು ಅಂತ ಬಿಟ್ರು, ದೇವಸ್ಥಾನ ಉಂಡಿಗಳಿಗೆ ಎಷ್ಟು ಬರ್ತಾ ಇದೆ? ತುಂಬ ಬರ್ತಾ ಇದೆ. ಅದು ಕಾಂಗ್ರೆಸ್ ಗೊತ್ತು, ಹಿಂಗಾಯ್ತು. ಇನ್ನೊಂದು ಸಾರಿ ಬರೋಲ್ಲ. ನಾವು ಗ್ಯಾರಂಟಿ ಕೊಡ್ಬೇಕು ಅವ್ರಿಗೆ. 2024ರಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ದೇವಸ್ಥಾನಗಳ ಮೇಲೆ 10% ತೆರಿಗೆ ಹಾಕಿತ್ತು. ಚರ್ಚು ಮಸೀದಿಗಳಿಗೆ ಈ ತೆರಿಗೆ ಇಲ್ಲ. ಇದು ಹಿಂದೂ ದೇವಸ್ಥಾನಗಳ ಮೇಲೆ ಮಾತ್ರ ಯಾಕೆ? ಅದು ಹಿಂದೂ ದೇವಸ್ಥಾನಗಳ ಮೇಲೆ ಜಾಸ್ತಿ ಜನ ಬರ್ತಾರೆ, ಇನ್ಕಮ್ ಜಾಸ್ತಿ ಇದೆ ಅಂತ ಗೌರ್ಮೆಂಟ್ಗೆ ಕಣ್ಬಿದ್ದುಬಿಟ್ಟಿದೆ. ಜಾಸ್ತಿ ಇನ್ಕಮ್ ಬರುತ್ತಲ್ಲ, ಅದಕ್ಕೋಸ್ಕರ ಅವರು ತೆರಿಗೆ ಹಾಕಿ ಗೌರ್ಮೆಂಟಿಗೆ ದುಡ್ಡು ಇಲ್ಲದೆ ಇರೋದ್ರಿಂದ ಅಲ್ಲಿಗೆ ತೊಗೊಳಕ್ಕೆ ಟ್ಯಾಕ್ಸ್ ಹಾಕೊಂಡವ್ರು ಅಷ್ಟೇ. ಕಾಂಗ್ರೆಸ್ ಸರ್ಕಾರ ಇರೋದೇ ಒಂದು ಏನೋ ಸೆಕ್ಯುಲರ್ ಹೇಳ್ಕೊಂಡೇ ಇದು ನಮ್ಮ ದೇಶನ ಒಂದು ಅಸ್ಥಿರ ಮಾಡ್ತಾ ಇದೆ ಅಷ್ಟೇ. ಹಿಂದೂ ದೇವಸ್ಥಾನಗಳ ಮೇಲೆ ಮಾತ್ರ ಟ್ಯಾಕ್ಸ್. ಏನಿದ್ರು ಓಟಿಗೋಸ್ಕರ ಮಾತ್ರ ಇವೆಲ್ಲ ಮಾಡೋದು ಅವರು. ನನ್ನ ಪ್ರಕಾರ ನೋಡಿದರೆ ಎಲ್ಲ ಸಮುದಾಯದಲ್ಲೂ ಬಡವರಿದ್ದಾರೆ. ಆ ಬಡವರಿಗೆ ಇವ್ರು ಏನು ಅನುಕೂಲತೆ ಮಾಡಿಕೊಟ್ಟಿದ್ದಾರೆ? ದೇವಸ್ಥಾನಕ್ಕೆ ಕೊಟ್ಟ ಹಣದ ಮೇಲೆ 10% ಟ್ಯಾಕ್ಸ್ ಹಾಕಿದ್ದಾರೆ. ಬಟ್ ಅದು ಚರ್ಚು ಮಸೀದಿಗಳ ಮೇಲೆ ಇಲ್ಲ. ಮೇಲಿಲ್ಲ. ಹೌದು, ಈಗ ಅದು ಕಾಂಗ್ರೆಸ್ ಗೊತ್ತು, ಹಿಂಗಾಯ್ತು. ಇನ್ನೊಂದು ಸಾರಿ ಬರೋಲ್ಲ. ನಾವು ಗ್ಯಾರಂಟಿ ಕೊಡ್ಬೇಕು ಅವ್ರಿಗೆ. ಇನ್ನೊಂದು ಸಾರಿ ಬರಬಾರ್ದು ಅವರು. ಅದಾಗ ಓಟ್ ಕ್ಯಾಚಿಂಗ್ ಅಷ್ಟೇ ಓಟ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾರೆ. ಯಾಕೆ ಹಾಕಿಲ್ಲ ಅವ್ರಿಗೆ? ನಮಗೆ ಮಾತ್ರ ಹಾಕ್ತಾರಲ್ಲ, ಅವ್ರಿಗೇನಕ್ಕೆ ಹಾಕಿಲ್ಲ? ಈಗ ಅವರು ಮನಸ್ಸರೇ ನಾವು ಮನಸ್ಸರೇ ಅವ್ರಿಗೂ ಹಾಕ್ಬೇಕು ಆ ಥರ ಟ್ಯಾಕ್ಸು. ನಮ್ಮರಲ್ಲೂ ಬಡವರು ಇದ್ದಾರೆ, ಅವರಲ್ಲೂ ಬಡವರು ಇದ್ದಾರೆ. ಒಂದು ಸಂವಿಧಾನ ಅಂದಮೇಲೆ ಅದನ್ನು ಕರೆಕ್ಟಾಗಿ ನಡ್ಕೊಂಡು ಹೋಗ್ಬೇಕು. ಇವ್ರಿಗೆ ಬೇಕು, ಅವ್ರಿಗೆ ಬೇಡ. ಅದು ಯಾಕೆ ಸರ್? ಏನಕ್ಕೆ ಸರ್ ಹಾಕ್ಬೇಕು? ಟ್ಯಾಕ್ಸ್ ಯಾಕೆ ಸರ್ ಹಾಕ್ಬೇಕು ದೇವಸ್ಥಾನಗಳಿಗೆ? ಅಲ್ಲಿ ಏನೋ ದೇವಸ್ಥಾನದಾಗ ಏನು ಉತ್ಪತ್ತಿ ಆಗುತ್ತಾ ದುಡ್ಡು? ಜನಗಳು ಏನೋ ಕೊಟ್ಟಿದ್ದು, ಕಾಣಿಕೆ ಹಾಕಿ ಕೊಟ್ಟಿದ್ದು ಮಾತ್ರ, ಅದಕ್ಕೆ ಏನಕ್ಕೆ ಟ್ಯಾಕ್ಸ್ ಹಾಕ್ಬೇಕು? ಅದಕ್ಕೆ ಆ ಥರ ತಪ್ಪು ಸರ್. ಅವೆಲ್ಲ ಮಾಡಬಾರ್ದು. ದೇವಸ್ಥಾನ ಬಿಟ್ಬಿಡ್ಬೇಕು. ಹಿಂದೂಗಳು ಅವ್ರು ಏನಾದರೂ ಮಾಡ್ಕೊಳ್ಳಿ, ಆ ದೇವಸ್ಥಾನಗಳು ಉಪಯೋಗಕ್ಕೆ. ಇವಾಗ ಗೌರ್ಮೆಂಟ್ ಏನಾದರೂ ಸಪೋರ್ಟ್ ಮಾಡ್ತಾವ್ರ? ಅದನ್ನ ಇಂಪ್ರೂವ್ಮೆಂಟ್ ಮಾಡ್ತಾವ್ರ? ಎಲ್ಲ ಹಳೆ ಕಟ್ಟಡ ಆಗ್ಬಿಟ್ಟವೆ ದೇವಸ್ಥಾನಗಳೆಲ್ಲ. ಹೋಗೋಕ್ಕೆ ತಲೆ ಹಾಕೋಕ್ಕೆ ಬೇಜಾರಾಗುತ್ತೆ. ಅವರಿಗೆ ಬಿಟ್ಕೊಟ್ರೆ ದೇವಸ್ಥಾನದವ್ರಿಗೆ ಇಂಪ್ರೂವ್ಮೆಂಟ್ ಮಾಡ್ಕೋತಾರೆ, ಚೆನ್ನಾಗಿ ಜನಗಳಿಗೆ ಅನುಕೂಲ ಮಾಡ್ತಾರೆ. ಜನಗಳು ಏನೋ ಹೋಗಿ ಅಲ್ಲಿ ದೇವ್ರ ಹತ್ರ ಭಕ್ತಿಯಿಂದ ಬೇಡ್ಕೊಂಡು ಅವರು ಕಷ್ಟ ಸುಖ ಪರಿಹಾರ ಮಾಡು ಅಂತ ಕೇಳ್ಕೊಂಡು ಬರ್ತಾರೆ. ಚರ್ಚು ಮಸೀದಿ ಮೇಲೆ ಹಾಕಲ್ಲ, ನಮ್ಮ ದೇವಸ್ಥಾನ ಹಿಂದೂ ದೇವಸ್ಥಾನದಲ್ಲಿ ಯಾಕೆ ಹಾಕಬೇಕು? ಹಾಕ್ಬಾರ್ದು, ತಪ್ಪು. ಅದು ನೇನೇನೆ ಟ್ಯಾಕ್ಸ್ ಹಾಕೋದು, ಎಲ್ಲ ನಮ್ಮ ಮೂಲೆ ಮುಡ್ಕೆಲಿ ಇರೋದು ಎತ್ಕೊಳ್ಳೋದು, ಎಲ್ಲ ದೋಚ್ಕೊಂಡು ಇದು ಮಾಡ್ಕೊಳ್ಳೋದು. ಎಷ್ಟು ಇವಾಗ ಬಸ್ಸು ಫ್ರೀ ಬಿಟ್ರು ಅಂತ ಬಿಟ್ರು, ದೇವಸ್ಥಾನ ಉಂಡಿಗಳಿಗೆ ಎಷ್ಟು ಬರ್ತಾ ಇದೆ? ತುಂಬ ಬರ್ತಾ ಇದೆ. ಹಂಗಾಗಿ ಬಳಸ್ಕೊಂತಾರೆ. ಅಲ್ಲಿ ಮಾತ್ರ ಏನು ಕೇಳಲ್ಲ. ಚರ್ಚು ಮಸೀದಿಲಿ ಏನು ಕೇಳಲ್ಲ, ಅವ್ರಿಗೇನು ಹಾಕಲ್ಲ. ಅವ್ರ ಕಡೆನೇ ಹೋಯ್ತಾರೆ, ಅಲ್ಲೇ ಊಟ ಮಾಡ್ತಾರೆ, ಅಲ್ಲೇ ತಿಂತಾರೆ, ಅಲ್ಲೇ ಬರ್ತಾರೆ. ಇನ್ನು ನಮ್ಮ ದೇವಸ್ಥಾನದಲ್ಲಿ ಏನಾನ ಬೀಳ್ತಂದ್ರೆ ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡಲಿ ಬಿಡ್ರಿ ಅಲ್ವಾ? ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡಿದ್ರೆ ಒಳ್ಳೇದಲ್ವಾ? ಏನೋ ಒಂದು ಮಾಡಬೇಕು, ಜನಗಳಿಗೆ ಊಟ ಹಾಕಬೇಕು, ಏನೋ ಒಂದು ಮಾಡಲಿ. ಅವ್ರವ್ರು ಕೊಡೋದೇನು ಅದು ಚೆನ್ನಾಗಿರಲ್ಲ. ಈಗ ದೇವಸ್ಥಾನದ ದುಡ್ಡಲ್ಲಿ ಸಾಮಾಜಿಕ ಕೆಲಸ ಮಾಡೋ ಅವಕಾಶ ಇದೆ. ಈಗ ದೇವಸ್ಥಾನದಲ್ಲಿ ಬಂದಿರೋ ಇನ್ಕಮಲ್ಲಿ ಈಗ ಏನಾದ್ರು ಸೊಸೈಟಿ ಕೆಲಸಗಳನ್ನ ಮಾಡ್ಬೋದು. ಆದರೆ ಚರ್ಚು ಮಸೀದಿ ದುಡ್ಡುಗಳನ್ನ ಬಳಸಲ್ಲ. ಅದು ಏನಕ್ಕೆ ಬಳಸ್ತಾ ಇಲ್ಲ ಅಂತ ಗೌರ್ಮೆಂಟ್ ಅವ್ರನ್ನೇ ಕೇಳಬೇಕು. ಈ ಹಿಂದೂ ದೇವಸ್ಥಾನದ ದುಡ್ಡು ಸೊಸೈಟಿ ಬಳಸ್ಕೊಂಡ್ರೆ ಆ ಮಸೀದಿ ದುಡ್ಡನ್ನು ಬಳಸ್ಕೋಬೇಕು. ಮಸೀದಿ ದುಡ್ಡು ಏನು ಮಾಡ್ತಾರೆ ಮತ್ತು ಏನಕ್ಕೆ ಬಳಸ್ಕೊತಾರೆ ಅವರು? ಮಸೀದಿ ಇನ್ನೊಂದು ಮಸೀದಿ ಕಟ್ಟೋಕ್ಕೆ ಇನ್ನೊಂದು ಮಸೀದಿ ಕಟ್ತಾನೆ ಇದ್ದರೆ ಮಸೀದಿಗಳು ಜಾಸ್ತಿ ಆಯ್ತವೆ ವಿನಃ ದೇವಸ್ಥಾನಕ್ಕೆ ದುಡ್ಡೆಲ್ಲ ತೊಗೊಂಡೋಗಿ ಸೊಸೈಟಿಗೆ ಬಳಸ್ಕೊಂಡ್ರೆ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಲ್ವಲ್ಲ. ಇದು ತಪ್ಪು. ಇದು ಯಾಕಂದ್ರೆ ಚರ್ಚ್ ಮಸೀದಿ ನಮ್ಮ ಅದೇ ದೇವಸ್ಥಾನ ದುಡ್ಡೇ ನಮ್ಮ ಇದು ದಾನ ಮಾಡಿದೆ ಅವರು ಬಳಸ್ತಾರೆ. ಅದು ಅವರ ಮಸೀದಿ ದುಡ್ಡನ್ನು ಅವರು ಮಾತ್ರ ಯೂಸ್ ಬಳಸ್ಕೋತಾರೆ. ಅವರು ದೇವಸ್ಥಾನ ದುಡ್ಡು ಪಾರ್ಕಿಗೆಲ್ಲ ಯಾಕೆ ಇಂಪ್ರೂವ್ ಮಾಡಬೇಕು? ಸರ್ಕಾರ ಐತೆ ಇಂಪ್ರೂವ್ ಮಾಡ್ತಾರೆ. BBMP ಅವರು ಗೌರ್ಮೆಂಟ್ ಅವ್ರು ಇಂಪ್ರೂವ್ ಮಾಡಲಿ ಬಿಡು ಪಾರ್ಕನ್ನ. ದೇವಸ್ಥಾನ ದುಡ್ಡು ದೇವಸ್ಥಾನಕ್ಕೆ ಸೇರಬೇಕು. ದೇವಸ್ಥಾನ ಪೂಜೆಗೆ, ಅನ್ನದಾನಕ್ಕೆ, ಅದು ಹೂವಕ್ಕೆ, ಅಲಂಕಾರಕ್ಕೆ, ಅದೇನೋ ರಿಪೇರಿ ಮಾಡ್ಕೊಳ್ಳಿ. ಬೇರೆಯವ್ರಿಗೆ ಯಾಕೆ ಕೊಡ್ಬೇಕದು? ಅದು ತಪ್ಪಲ್ವಾ? ಅವ್ರಿಗೆ ಬಿಟ್ಬಿಡ್ತಾರೆ. ಹಿಂದೂಗಳದ್ದೇ ತಗೊಂಡು ಯೂಸ್ ಮಾಡಿದ್ರೆ ತಪ್ಪಲ್ವಾ? ಅವ್ರು ಇನ್ಯಾವಾಗ ಜಾತಿ ಆದದ್ದು? ಸಿಂಪಲ್ ರೀಸನ್ ಇದೆ ಅಷ್ಟೇ, ಓಟ್ಗೋಸ್ಕರ ಎಲ್ಲರನ್ನೂ ಹಾಗೆ ಮಾಡ್ತಾರೆ ಅಷ್ಟೇ, ಏನಿಲ್ಲ. ಅವ್ರನ್ನ ಓಲೈಸಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾರೆ. ಎಲ್ಲ ಮಾಡಿದ್ರೆ ಎಲ್ರಿಗೂ ಮಾಡ್ಬೇಕು ಸರ್. ಇವಾಗ ಚರ್ಚಿನಲ್ಲಿ ಎಷ್ಟು ಆದಾಯ ಇದೆ, ಮಸೀದಿಗಳಲ್ಲಿ ಎಷ್ಟು ಆದಾಯ ಇದೆ, ಅದನ್ನು ಎಲ್ಲ ಸಮಾಜಕ್ಕೆ ಬಳಸಿ. ಹಂಗಿದ್ರೆ ಇವ್ರದ್ದೇ ಯಾಕೆ ಬಳಸಬೇಕು? ಹಿಂದೂ ದೇವಸ್ಥಾನಗಳದೇ ಯಾಕೆ ಬಳಕೆ ಮಾಡಬೇಕು? ಎಲ್ಲ ದೇವಸ್ಥಾನದ್ದು ಬಳಕೆ ಮಾಡಬೇಕಲ್ವಾ? ಯಾಕೆ ಆ ಥರ ಭೇದ ಭಾವ ಮಾಡಬಾರ್ದು. ಸೆಕ್ಯುಲರ್ ಅಂತ ಹೇಳ್ಕೊಂಡು ಬರೀ ಇವ್ರಿಗೆ ಅವರಲ್ಲೇ ಹಿಂದೂಗಳಲ್ಲಿ ಎಷ್ಟು ಬಡ ದೇವಸ್ಥಾನಗಳಿದ್ದಾವೆ, ಸಾವಿರಾರು ದೇವಸ್ಥಾನಗಳು ಇವತ್ತೆಲ್ಲ ಬೀಗ ಹಾಕಿ ಮುಚ್ಚಿಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಯಾರು ಪೂಜಾರಿಗಳಿಲ್ಲ, ಇನ್ನೊಂದಿಲ್ಲ, ವ್ಯವಸ್ಥೆ ಇಲ್ಲ, ಏನು ಸರಿ ಇಲ್ಲ. ಹಳ್ಳಿ ಕಡೆ ದೇವಸ್ಥಾನಗಳಿಗೆ ಬೀಗ ಹಾಕಿ ಜಡ್ದ್ಬಿಟ್ಟವ್ರೆ. ಅದು ದೇವಸ್ಥಾನಕ್ಕೆ ಉಪಯೋಗಿಸ್ಬೇಕಂತ ನಮಗೆ ಒಂದೇನೋ ಒಂದು ಕಟ್ಟಬೇಕು, ಒಂದು ಮಠ ಕಟ್ಟಬೇಕು, ಏನೋ ಒಂದು ದೇವಸ್ಥಾನ ಇಂಪ್ರೂವ್ ಮಾಡಬೇಕು, ಅದು ಮಾಡ್ಕೊಳ್ಳಿ ಅಲ್ವಾ?